ನನ್ನ ಸೊಸೆಗೆ ಬೈದೇ ಇಲ್ವಲ್ಲಪ್ಪ. ಏನಂತ ಬೈಲಿ ನೆಲ ಯಾಕೆ ಕೆಡ್ಸಿಲ್ಲ ಅಂತ ಬೈತೀನಿ. ಸೊಸೆ ಅನ್ಸ್ಕೊಂಡೋಳೆ. ಏನತ್ತೆ? ಏನಿಲ್ಲಮ್ಮ, ಎಸ್ಕೇಪ್ ಆಗ್ಬಿಟ್ಲಲ್ಲ, ಬೈಯಕ್ಕೆ ಆಗ್ತಾ ಇಲ್ವಲ್ಲ. ಯಾಕತ್ತೆ ಲೂಸ್ ಅಂತೀರಾ? ಅಯ್ಯೋ ಕೆಡಿಸ್ಕೊಂಡ್ಬಿಟ್ಲಾ? ನಿನ್ನ ಹೆಸರು ಲೂಸಾ? ಇಲ್ಲ. ಮತ್ತೆ ಯಾಕೆ ಲೂಸ್ ಅಂದೆ ತಿರುಗಿ ನೋಡ್ತೀಯಾ? ನಾನು ಯಾರಿಗೂ ಅಂದೆ. ಅಪ್ಪ ಬೈದುಬಿಟ್ಟೆ, ಹೆಂಗೋ ಬೈದುಬಿಟ್ಟೆ. ಇವಾಗ ಒಂದು ಸ್ವಲ್ಪ ಸಮಾಧಾನ ಆಯ್ತು. ಇವಾಗ ಆರಾಮಾಗಿ ರೀಲ್ಸ್ ನೋಡ್ಬೋದು. ಏ ತಿಕ್ಲು, ಯಾಕೆ ತಿಕ್ಲು ಅಂತಿದ್ಯಾ? ಪೊಗ್ರ? ನಿಮ್ಮ ಹೆಸರು ತಿಕ್ಲಾ? ಇಲ್ಲ. ಮತ್ತೆ ಯಾಕೆ ತಿಕ್ಲು ಅಂದ್ರೆ ತಿರುಗಿ ನೋಡ್ತೀರಾ? ನಾನು ಯಾರಿಗೋ ಹೇಳ್ದೆ. ನನ್ ಬಾಡ ನಂಗೆ ಬಿಟ್ಯಾ? ಇರ್ಲಿ. ಪ್ರವೀಣ, ಆಫೀಸಿಗೆ ಲೇಟ್ ಆಯ್ತು, ಇನ್ನು ಎಷ್ಟೊತ್ತು? ಏಯ್, ಯಾರನ್ನು ಗಂಡನ ಹೆಸರಿಟ್ ಕರೀತಾರೇನೆ? ಅದೇನು ಹೇಳ್ಕೊಟ್ಟಿದಾರೋ ನಿಮ್ಮ ಮನೇಲಿ? ಹೈ ಆಫೀಸಿಗೆ ಲೇಟ್ ಆಯ್ತು, ಹೋಗಲ್ವಾ? ಆಯ್ತಮ್ಮ, ಹೆಸರಿಟ್ಟು ಕರಿಯಮ್ಮ. ಅನ್ಬಾ ದಾರಿಗೆ. ಯಾಕೋ ಇವತ್ತು ಫುಲ್ ಉಲ್ಟಾ ಹೊಡಿತಾ ಇದ್ದಾಳಲ್ಲ, ನೋಡ್ಕೋತೀನಿ. ಹೇ ಗುಡ್ ಮಾರ್ನಿಂಗ್. ನೋಡಿ, ನಂಗೆ ಇವತ್ತು ಆಫೀಸಿಗೆ ರಜಾ, ಔಟಿಂಗ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀನಿ. 2 ಆಪ್ಷನ್ ಇದೆ, ಒಂದು ಸಿನಿಮಾ, ಇನ್ನೊಂದು ವಂಡರ್ಲಾ. ಎಲ್ಲಿಗೆ ಹೋಗೋಣ ಹೇಳಿ ಬೇಗ? ವಂಡರ್ಲಾಗೆ ಹೋಗೋಣ. ಆಯ್ತು ಕಣೆ. ಸಿನಿಮಾಗೆ ಹೋಗೋಣ ಕಣ. ಸರಿ ಆಯ್ತವ. ರೀ ವಂಡರ್ಲಾಗೆ ಹೋಗೋಣ. ಅಲ್ಲಿ ನೀರಲ್ಲಿ ಆಡ್ಬೋದು, ಜೈಂಟ್ ವೀಲ್ ಅಲ್ಲಿ ಆಡ್ಬೋದು, ದೇವದ ಮನೆಗೆ ಹೋಗ್ಬೋದು. ನಾನು ಜೈಂಟ್ ವೀಲ್ ಅಲ್ಲಿ ಆಡಿದ್ರೆ ವಾಂತಿ ಮಾಡ್ಬೋದು, ದೇವದ ಮನೆಗೆ ಹೋದೆ ಸುಸು ಮಾಡ್ಕೋಬಹುದು. ನಾನ್ ಬರಲ್ಲ, ಸಿನಿಮಾಗೆ ಹೋಗೋಣ ಕಣ. ನೀವ್ ಯಾಕೆ ಆಡಕ್ ಬರ್ತೀರಾ? ನಾವ್ ಆಡ್ತೀವಿ. ಮತ್ ನಾನು ಯಾಕೆ ಬರ್ಬೇಕು? ಸರಿ ಆಯ್ತು, ಸಿನಿಮಾಗೆ ಹೋಗೋಣ. ಬಿಡ ಕಣ, ವಂಡರ್ಲಾಗೆ ಹೋಗೋಣ. ಜೈಂಟ್ ವೀಲ್ ಅಲ್ಲಿ ಆಡ್ಬೋದು, ದೇವದ ಮನೆಗೆ ಹೋಗ್ಬೋದು. ನಾನ್ ಬರಲ್ಲಪ್ಪ, ಭಯ ಆಗುತ್ತೆ ನನ್ಗೆ. ನೀನ್ ಬರ್ಬೇಡ್ವೆ, ನಾವ್ ಹೋಗ್ತೀವಿ. ಇಲ್ಲ, ಸಿನಿಮಾಗೆ ಹೋಗ್ಬೇಕು. ಇಲ್ಲ, ವಂಡರ್ಲಾಗೆ ಹೋಗ್ಬೇಕು. ಸಿನಿಮಾ. ಇಲ್ಲ, ವಂಡರ್ಲಾ. ಸಿನಿಮಾ. ವಂಡರ್ಲಾ. ಸಿನಿಮಾ. ವಂಡರ್ಲಾ. ಆಯ್ತು, ವಂಡರ್ಲಾಗೆ ಹೋಗೋಣ. ಸರಿ ಆಯ್ತು, ಸಿನಿಮಾಗೆ ಹೋಗೋಣ. ಯಾವಾಗ ಸರಿ ಹೋಗ್ತೀರಿ ನೀವು? ಯಾರು ಬರೋದು ಬೇಡ, ಮನೇಲಿ ಬಿದ್ದು ಸಾಯ್ರಿ. ನಾನೇ ಫ್ರೆಂಡ್ ಜೊತೆ ಹೊರಗೆ ಹೋಗ್ತೀನಿ. ಎಲ್ಲಿಗೆ? ಬಾರಲ್ಲಿ ಎಣ್ಣೆ ಹೊಡಿಯಕ್ಕೆ. ದರಿದ್ರ ಗುಬ್ಬೆ ಸಂತೋಷಕ್ಕೆ ಮಣ್ಣಾಕ್ಬಿಟ್ಟು ಕಾಗೆ ಮುದ್ಕಿ ಅನ್ಯಾಯವಾಗಿ ಇವತ್ತಿನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಲು. ಏನೇ ಒಬ್ಳೆ ಕೂತ್ಕೊಂಡಿದ್ಯಾ? ಜೋಡಿಯಾಗಿ ಕುತ್ಕೊಳ್ಳೋದಕ್ಕೆ ನೀನ್ ಬಿಡ್ಬೇಕಲ್ಲ. ಏನಾದ್ರೂ ಸಮಸ್ಯೆ ಇದ್ರೆ ನನ್ನ ಹತ್ರ ಹೇಳ್ಕೋ. ನೀನೇ ನನಗೆ ದೊಡ್ಡ ಸಮಸ್ಯೆ. ಏನೇ ಸೈಲೆಂಟ್ ಕೂತ್ಕೊಂಡ್ಬಿಟ್ಟಿದ್ಯಾ? ಹಾ, ಮಾತಾಡಿದ್ರೇನೆ ಕಾಲ್ ಕಿರ್ಕೊಂಡು ಬರ್ತಿರಲ್ಲ. ಕಾಲ್ ಕೇಳ್ಕೊಳ್ಳೋದು ಜಗ್ಲಕ್ಕೆ ಬರ್ತಾ ಇಲ್ವಲ್ಲೋ? ಬೋರ್ ಹೊಡಿತಿದ್ಯಲ್ಲಪ್ಪ. ಓಕೆ ಸರ್, ಖಂಡಿತ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇ ಇಲ್ಲ, ಇಟ್ಸ್ ಮೈ ಪ್ಲೆಜರ್ ಸರ್. ಓಕೆ ಸರ್, ಬಾಯ್. ನೋಡಿ, ನೆಕ್ಸ್ಟ್ ಮಂತ್ ಆಫೀಸಲ್ಲಿ ನನಗೆ ಪ್ರಮೋಷನ್ ಸಿಗೋ ಚಾನ್ಸಸ್ ಇದೆ. ನಮ್ಮ ಆಫೀಸರು, ನಮ್ಮ ಮ್ಯಾನೇಜರ್ ಎಲ್ಲ ಖುಷಿ ಪಟ್ಟರೆ ನನಗೆ ಪ್ರಮೋಷನ್ ಗ್ಯಾರಂಟಿ. ಅದಕ್ಕೆ ಮ್ಯಾನೇಜರ್ನ ಪೂಸಿ ಹೊಡೆದು ಮನೆಗೆ ಊಟ ಕರೆದಿದ್ದೀನಿ. ನಿಮ್ಮಿಬ್ಬರು ದಯವಿಟ್ಟು ಕೈ ಮುಗ್ದು ಕೇಳೋದೇನೆಂದರೆ, ಅವ್ರು ಬಂದಾಗ ಊಟ ಉಪಚಾರ ಎಲ್ಲ ಕರೆಕ್ಟಾಗಿ ಮಾಡಿ ಕಳಿಸ್ಬೇಕು. ಯಾರೂ ಜಗಳ ಆಡಬೇಡಿ, ಇಲ್ಲಾಂದರೆ ನನ್ನ ಲೈಫೇ ಬರ್ಬಾದಾಗೋಗುತ್ತೆ. ನನ್ನ ಜೀವ ನಿಮ್ಮ ಕೈಲಿದೆ, ಪ್ಲೀಸ್. ಆಯ್ತು ಬಿಡಪ್ಪ, ನೀನು ಹೇಳ್ದಂಗೆ ಆಗಲಿ. ನಿನ್ನ ಕೆಲ್ಸಕ್ಕೆ ತೊಂದರೆ ಆಗುತ್ತೆ ಅಂದರೆ ನಾವಿಬ್ರು ಜಗಳನೇ ಆಡಲ್ಲಪ್ಪ. ರೀ, ಸ್ಟವ್ ಇದ್ರೇನೆ ಅಡುಗೆ ಮಾಡೋಕ್ಕಾಗೋದು, ನೀವಿದ್ರೇನೆ ನಾವು ಊಟ ಮಾಡೋಕ್ಕಾಗೋದು. ನಿಮ್ಮ ಕೆಲ್ಸಕ್ಕೆ ತೊಂದರೆ ಆಗೋ ಥರ ನಾವು ಯಾವತ್ತೂ ನಡ್ಕೊಳ್ಳಲ್ಲ ಬಿಡಿ. ನೀವಿಬ್ರು ಇಷ್ಟ ಹೇಳಿದ್ರಲ್ಲ, ನಂಗೆ ಪ್ರಮೋಷನ್ ಫಿಕ್ಸು. ಅತ್ತೆ, ನಾನು ನೋಡೋದಕ್ಕೆ ಕೋತಿ ಥರ ಇದ್ದೀನಾ? ಇಲ್ಲ, ಚೆನ್ನಾಗಿ ಇದೆಯಲ್ಲಮ್ಮ. ಮತ್ತು ನಿಮ್ಮ ಮಗ ಯಾವಾಗಲೂ ಹೇಳ್ತಿರ್ತಾರೆ, ನೀನು ಸೇಮ್ ನಮ್ಮ ಅಮ್ಮನ ಥರನೇ ಇದೆಯಾ ಅಂತ. ಹೌದೇನೋ? ಇಲ್ಲಮ್ಮ, ಏನೋ ಸೆಂಟಿಮೆಂಟಲ್ ಇರಲಿ ಅಂತ ಒಂದು ಡೈಲಾಗ್ ಬಿಟ್ಟೆ, ಏನೇನು ಅರ್ಥ ಮಾಡ್ಕೊಂಡಿದ್ದಾಳೆ, ಹಂಗೆ ಹೇಳಿದಲ್ಲ ಕಣೆ. ನೋಡಿ, ಇನ್ನೊಂದು ಸಲ ಹೇಳ್ತಿದ್ದೀನಿ, ಸಣ್ಣ ವಿಷಯಕ್ಕೆ ಇಬ್ಬರು ಜಗಳ ಆಡಬೇಡಿ. ಮ್ಯಾನೇಜರ್ ಬರೋ ಟೈಮ್ ಆಯ್ತು, ಎಡ್ವರ್ಟ್ ಮಾಡ್ಕೋಬೇಡಿ ಪ್ಲೀಸ್. ಇವಾಗಲೇ ಬರ್ತಾರೆ. ಪ್ರವೀಣ್, ಹೇಳಿದ್ದು ನೆನಪಿದೆ ಸರ್? ಬಂದೆ ಸರ್. ಪ್ಲೀಸ್ ಸರ್, ಹುಷಾರು ಸರ್, ಬನ್ನಿ ಸರ್. ನೋಡಿ, ಇದು ನಮ್ಮ ಮನೆಯವರು. ಓಹ್, ನಮಸ್ಕಾರ. ನಮಸ್ತೆ. ಹಂಗೆ ಇವ್ರು ನಮ್ಮ ಮಗಳ ಸೈಜ್ ನೋಡಿ ಡಿಸೈಡ್ ಆಗ್ಬಿಡಿ ಸರ್. ಹಾಂ, ನಮ್ಮಮ್ಮ. ಓಹ್, ಕ್ಷಮಿಸಿ ಅಮ್ಮ. ನಮಸ್ಕಾರ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಪ್ಪ. ಬಾಪ್ಪ, ಊಟ ಮಾಡುವಂತೆ. ಹೋಗಿ ಸರ್. ನೋಡಿ, ನಿಮ್ಮ ಮನೆ ಅಂತಾನೆ ಅನ್ಕೊಳ್ಳಿ, ಫೀಲ್ ಕಂಫರ್ಟೇಬಲ್. ಓಕೆ, ಶೋರ್. ಸಂಕೋಚ ಪಡ್ಕೊಳ್ಳಿ. ಹೋಗಿ ಸರ್. ಬಾರಪ್ಪ, ಕುತ್ಕೋ. ಬನ್ನಿ.
ಮಗ ಇದ್ದಂಗಪ್ಪ. ಥ್ಯಾಂಕ್ ಯು. ನೀವು ನನ್ನ ಗಂಡ ಇದ್ದಂಗೆ. ಫ್ಲೋಲ್ ಬಂದ್ಬಿಡ್ತು, ಸಾರಿ ಅತ್ತೆ. ನೀವು ನನ್ನ ಅಣ್ಣ ಇದ್ದಂಗೆ. ನೋಡಿ, ಮಗನ್ ಬಾಸ್ನ ಮಗ ಅನ್ಕೋಬಹುದು, ಆದ್ರೆ ಗಂಡನ್ ಬಾಸ್ನ ಗಂಡ ಅನ್ಕೋಬಾರ್ದು. ಆಗಲ್ಲ. ತಮಾಷೆ ಮಾಡ್ತೀರಪ್ಪ. ಹೌದಮ್ಮ, ಸ್ವಲ್ಪ ಕಾಮಿಡಿ. ಕೈಯಲ್ಲಿ ತೊಳ್ಕೊಳ್ಳಿ. ನೀವೆಲ್ಲ ಕೂತ್ಕೊಳ್ಳಿ. ನೀವೆಲ್ಲ ತೊಳ್ಕೊಳ್ಳಿ. ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ತಟ್ಟೆಗೆ ಅನ್ನ ಹಾಕಿ ಮುಖದ ಮೇಲೆ ಬಿಸಾಕ್ತಾಳೆ. ಇವ್ರು ಇಷ್ಟೊಂದು ಮರ್ಯಾದೆ ಕೊಡ್ತಾ ಇದಾರಲ್ಲಪ್ಪ. ಮೊನ್ನೆ ಅಮ್ಮ, ನೈನ್ ಮೊಸರನ್ನ ತಿನ್ನಂಗೆ ಪಚಕ್ ಪಚಕ್ ಅಂತ ಸೌಂಡ್ ಬರ್ತಿದೆಯಲ್ಲ. ಅದು ನಾಯಿ ತಿಂತಿರೋದಲ್ಲಮ್ಮ, ನಮ್ಮ ಮ್ಯಾನೇಜರ್ ಆನಂದ ಬಾಷ್ಪ ಬಿಕ್ಕಿ ಬಿಕ್ಕಿ ಅಳ್ತಿರೋದು. ಯಾಕಪ್ಪ ಮಗನೇ? ನಮ್ಮ ಮನೆಯಲ್ಲಿ ಈ ತರ ಎಲ್ಲ ಮರ್ಯಾದೆನೆ ಕೊಡಲ್ಲಮ್ಮ. ಅದಕ್ಕೆ ಇದನ್ನ ನಿಮ್ಮನೆ ತರ ಅನ್ಕೊಂಡ್ಬಿಟ್ರಾ? ನಿಮ್ಮ ಮನೇನೆ. ಆರಾಮಾಗಿ ಕುತ್ಕೊಂಡು ಊಟ ಮಾಡಿ. ಶ್ಯೂರ್ ಶ್ಯೂರ್. ಏನ್ ಮಾಡ್ತಿದ್ದೀರಿ? ಆರಾಮಾಗಿ ಕೂತ್ಕೊಂಡು ಊಟ ಮಾಡಿ ಅಂದ್ರಲ್ಲ, ಅದಕ್ಕೆ ಬಟ್ಟೆ ಎಲ್ಲ ತೆಗೆದ್ಬಿಟ್ಟು ಚಡ್ಡಿನಲ್ಲಿ ಆರಾಮಾಗಿ ಊಟ ಮಾಡೋಣ ಅನ್ಕೊಂಡೆ. ಅಯ್ಯೋ ರಾಮ, ಅಷ್ಟೊಂದು ಆರಾಮಾಗಲ್ಲ. ಸ್ವಲ್ಪ ಆರಾಮಾಗಿ ಕುತ್ಕೊಂಡು ಊಟ ಮಾಡಿ. ಶರ್ಟ್ ಹಾಕೊಳ್ಳಿ. ಐ ಆಮ್ ರೆಡಿ. ಸಸ್ಯ ಮುದ್ದು ಫಸ್ಟ್ ಸ್ವೀಟ್ ಹಾಕಮ್ಮ. Oh, sweet, sweet, sweet. I don't like sweets. I avoid. But sweets like me. I can't avoid sweets. Thank you, thank you. Barsi, barsi. ಪ್ರವೀಣ, ಮ್ಯಾನೇಜ್ಮೆಂಟ್ ಹತ್ರ ಮಾತಾಡಿ ನಾನೇ ನಿನಗೆ ಇನ್ಕ್ರಿಮೆಂಟ್ನ ಕೊಡಿಸ್ತೀನಿ ಕಣೋ. ಡೋಂಟ್ ವರಿ. ಪ್ರವೀಣ, ನಿನಗೆ ಪ್ರಮೋಷನ್ ಗ್ಯಾರಂಟಿ ಕಣೋ. ಇಷ್ಟು ಬೇಗ? ಥ್ಯಾಂಕ್ ಯು ಸರ್. ಹೇ, ಅಣ್ಣಾಕಿ ಅಣ್ಣಾಕು. ಹಾಕೊಳ್ಳಿ ಹಾಕೊಳ್ಳಿ. ಅಪ್ಪ ಹಾಕೊಳ್ಳಿ. ಥ್ಯಾಂಕ್ ಯು. ಸೂಪರ್ ಫ್ಯಾಮಿಲಿ ಕಣ ಪ್ರವೀಣ, ನಿಂದು ಅದೃಷ್ಟ ಮಾಡಿದ್ದೆ ನೀನು. ಮಗನೇ, ನಿಮ್ ಮ್ಯಾನೇಜರ್ ತುಂಬಾ ಒಳ್ಳೆಯರಪ್ಪ. ಅಮ್ಮ, ಏನ್ ಹೇಳ್ತೀಯ? ಅವ್ರು ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಗೊತ್ತಾ? ಹೌದಾ? ಏನ್ ಹೇಳ್ತೀಯಮ್ಮ? ಅವ್ರು ಕೇಳೋ ಪ್ರಶ್ನೆಗೆ ಯಾವ ಉತ್ತರನ ಕೊಡಕ್ಕಾಗಲ್ಲ. ಹೌದಾ? ಎಂತ ಪ್ರಶ್ನೆ ಕೇಳ್ತಾರೆ? ಒಂದು ತಿಂಗಳಿಗೆ ಎಷ್ಟು ವಾರ? ಎಷ್ಟು ವಾರ? 4 ವಾರ. ಅಯ್ಯೋ ತಪ್ಪು. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ. 7 ವಾರ. ಹೆಂಗೆ ಅವ? ಅನ್ನಕ್ಕೆ ಏನ್ ಹಾಕೊಳ್ಳಿ? ರಸಂ ಹಾಕೊಳ್ಳಿ. ಬೇಡ ಬೇಡ, ಮಜ್ಜಿಗೆ ಹಾಕೊಳ್ಳಿ. ಸರ್, ಮಜ್ಜಿಗೆ. ಏಯ್, ನಿಂಗೇನೆ ಗೊತ್ತು, ರಸಂ ತಿಂದ್ರೆ ಜೀರ್ಣ ಆಗುತ್ತೆ. ನಿಮ್ಗೇನ್ ಗೊತ್ತು, ಈ ಬಿಸಿಲಿಗೆ ಮಜ್ಜಿಗೆ ತಿಂದ್ರೆ ತಂಪಾಗಿರುತ್ತೆ. ಅಮ್ಮ, ನಾನು ಹೇಳೋದನ್ನೇ ಅವ್ರು ಹಾಕ್ಸ್ಕೊಳ್ಳೋದು. ಬಾಯ್ ಮುಗಿಸ್ಕೊಂಡು ಬಡ್ಸು. ನೀವ್ ಹೇಳೋದಿನೇನಾದ್ರೂ ಅವ್ರು ಹಾಕ್ಸ್ಕೊಂಡ್ರು ಅಂದ್ರೆ ಬಡ್ಸೋದೇ ಇಲ್ಲ. ಸರಿ, ಮಜ್ಜಿಗೆನೆ ಬಡಿಸಿ. ಹಂಗ್ ಬಂದಿದ್ದಾರೆ. ಕೊಬ್ಬ ತಪ್ಪು ರಸಂ ತಿಂದೆ ದುಕ್ತಾರ. ಆಯ್ತು, ಬಡಿಸಿ. ಏಯ್, ಈ ಟೇಬಲ್ ಅಲ್ಲಿ ರಸಂ ತಿಂದದ್ ಹೆಂಗ್ ಮನೆಗೆ ಹೋಗ್ತೀಯ ನಾನು ನೋಡ್ತೀನಿ. ಮಜ್ಜಿಗೆ ತಿನ್ನು. ನಿನ್ನೇನೆ ಕೇಳೋದು, ನಾನು ಬಡಿಸ್ತೀನಿ. ನಿಮ್ಮನೇನ್ ಕೇಳೋದು, ನಾನು ಬಡಿಸ್ತೀನಿ. ಏನಮ್ಮ ಹೀಗೆ ಬಡಿಸ್ತಾ ಇದೀರಾ? ನಿಲ್ಲಿಸ್ರಮ್ಮ. ತಿರ್ಗಾ ಈ ಕಡೆ. ತಿರುಗ್ರಿ. ಅಯ್ಯೋ, ಎಲ್ಲ ಚೆನ್ನಾಗೇ ಹೋಗ್ತಿತ್ತಲ್ಲಪ್ಪ. ಪ್ರವೀಣ, ನೀನು ಇನ್ಕ್ರಿಮೆಂಟ್ ಕ್ಯಾನ್ಸಲ್ ಕಣೋ. ಹಾ, ನನ್ನ ಮಗಂಗೆ ಇನ್ಕ್ರಿಮೆಂಟ್ ಕಟ್ ಮಾಡ್ತೀಯಾ? ಪ್ರವೀಣ, ನಿನಗೆ ಪ್ರಮೋಷನ್ ಕ್ಯಾನ್ಸಲ್ ಕಣೋ. ಬೇಡ ಸರ್. ಹಾ, ನನ್ ಗಂಡಂಗೆ ಪ್ರಮೋಷನ್ ಕ್ಯಾನ್ಸಲ್ ಮಾಡ್ತೀಯಾ? ನಿನ್ ಗೈತೆ ಇವತ್ತು ಬೂಮ್ ಊಟ. ಪ್ರವೀಣ, ನಾಳೆಯಿಂದ ನೀನು ಕೆಲಸಕ್ಕೆ ಬರಬೇಡ ಕಣೋ. ಸರ್, 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 ಅಮ್ಮ.
ಎಲ್ಲೋದ್ರಮ್ಮ? ಹೋಗ್ಬಿಟ್ಟೆ ಕಣಪ್ಪ. ಅಮ್ಮ ಮುಂದಿನ ತಿಂಗಳಿಂದ ನಂಗೆ ಕೆಲಸ ಇಲ್ಲ. ಹತ್ರದಲ್ಲೆಲ್ಲಾದ್ರೂ ಅಣ್ಣಮ್ಮನ ದೇವಸ್ಥಾನ ಇದೆಯಾ ಅಂತ ನೋಡ್ಕೊಂಡು ಬರ್ತೀನಿ. ಯಾಕೆ? ಭಿಕ್ಷೆ ಬೇಡಕ್ಕೆ. ಓಕೆ ಕಡೆ ಡೈರೆಕ್ಟರ್ ಸರ್, ಕಟ್ಟಿಟ್ ಅನ್ನಕ್ಕಿಂತ ಮುಂಚೆ ಒಂದು ಮೆಸೇಜು. ಮನೇಲಿ ಎಷ್ಟೇ ಜಗಳ ಕಿತ್ತಾಟ ಇರ್ಲಿ, ನೆಂಟರು ಬಂದಾಗ ಅವ್ರ ಮುಂದೆ ತೋರಿಸ್ಕೋಬಾರ್ದು, ಒಗ್ಗಟ್ಟಾಗಿರ್ಬೇಕು ಅಲ್ವೇನೋ ಮಗನೆ? ಆಹಾ, ದಿಸ್ ಇಸ್ ಕಾಲ್ಡ್ ರೈಲ್ ಹೋದ್ಮೇಲೆ ಟಿಕೆಟ್ ತಗೊಳ್ಳೋದು.